ಇನ್ನು ರಾಜ್ಯದಲ್ಲಿ ಒಂದು ಕಡೆ ಮಳೆಯಾರ್ಭಟ ಜಾಸ್ತಿ ಆಗ್ತಾ ಇದ್ರೆ ಮತ್ತೊಂದು ಕಡೆ ಡೆಂಗಿ ಪ್ರಕರಣಗಳು ಕೂಡ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಈ ನಡುವೆ ತಜ್ಞರು ಶಾಕಿಂಗ್ ವರದಿಯೊಂದನ್ನು ಕೊಟ್ಟಿದ್ದಾರೆ ಡೆಂಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನದು ಅಂತ ನೋಡೋಣ ಬನ್ನಿ. ಮಳೆ ಆರ್ಭಟದ ಮಧ್ಯೆ ಡೆಂಗಿ ಕೇಸ್ ಹೆಚ್ಚಳ. ಡಿಸೆಂಬರ್ ಅಂತ್ಯದವರೆಗೂ ಡೆಂಗಿ ಅಬ್ಬರ. ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಪೀಕಿಗೆ. ರಾಜ್ಯದಲ್ಲಿ ಡೆಂಗಿ ಪ್ರಕರಣ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ 11,000 ಗಡಿ ದಾಟಿದೆ. ಪ್ರತಿದಿನ 400ರಿಂದ 500 ಕೇಸ್ ದಾಖಲಾಗ್ತಾ ಇದೆ. 8 ಜನ ಡೆಂಗಿಗೆ ಬಲಿಯಾಗಿದ್ದಾರೆ. ಈ ಮಧ್ಯೆ ತಜ್ಞರು ಆತಂಕಕಾರಿ ವರದಿಯನ್ನ ಬಿಚ್ಚಿಟ್ಟಿದ್ದಾರೆ. ಮುಂದಿನ 4 ತಿಂಗಳುಗಳ ಕಾಲ ಅಂದ್ರೆ ಡಿಸೆಂಬರ್ ವರೆಗೂ ಕೂಡ ಡೆಂಗಿ ಕೇಸ್ ಏರಿಕೆಯಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲೂ ಕೂಡ ಡೆಂಗಿ ಪೀಕಿಗೆ ಹೋಗಲಿದೆಯಂತೆ. ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ. ಮಳೆಯಾಗ್ತಾ ಇರುವ ಜಿಲ್ಲೆಗಳಲ್ಲಿಯೇ ಕೇಸ್ ಏರಿಕೆ ಆಗ್ತಾ ಇದೆ. ಪ್ರಮುಖವಾಗಿ ಚಿಕ್ಕಮಗಳೂರು, ಮಂಗಳೂರು, ದಕ್ಷಿಣ ಕನ್ನಡ, ಹಾಸನ, ಉತ್ತರ ಕನ್ನಡ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ 1000 ಗಡಿ ದಾಟಿದೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ ದಾಖಲಾಗ್ತಾ ಇದೆ ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿ 4,305 ಕೇಸ್, ಚಿಕ್ಕಮಗಳೂರಿನಲ್ಲಿ 624 ಕೇಸ್, ಹಾಸನದಲ್ಲಿ 447 ಕೇಸ್, ದಕ್ಷಿಣ ಕನ್ನಡದಲ್ಲಿ 357 ಕೇಸ್ ದಾಖಲಾಗಿದೆ. ಹಾವೇರಿಯಲ್ಲಿ 508 ಕೇಸ್ ಇದ್ರೆ, ಧಾರವಾಡದಲ್ಲಿ 440 ಕೇಸ್ ಇದೆ. ಇನ್ನು ಉಡುಪಿಯಲ್ಲಿ 250 ಕೇಸ್ ಇದ್ರೆ, ಮೈಸೂರಿನಲ್ಲಿ 578 ಕೇಸ್ ಇದೆ. ಒಟ್ಟು ಕೇಸ್ 11,451. ಈವರೆಗೂ ಸಾವನ್ನಪ್ಪಿರೋರು 8 ಜನ. ಇನ್ನು ಈ ಜಿಲ್ಲೆಗಳಲ್ಲಿ ಕಳೆದ ವಾರ ಬರೀ 5ರಿಂದ 10 ಕೇಸ್ಗಳು ಮಾತ್ರ ದಾಖಲಾಗ್ತಿತ್ತು. ಆದ್ರೆ ಈಗ ಈ ಸಂಖ್ಯೆ ಪ್ರತಿದಿನ 20ರಿಂದ 25 ಕೇಸ್ಗೆ ಏರಿಕೆಯಾಗಿದೆ. ಹಾಗಾಗಿ ಆತಂಕ ಸಹಜವಾಗಿಯೇ ಜಾಸ್ತಿ ಆಗಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.